GPSTR 2017ರಲ್ಲಿ ನಡೆದ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಹಿ ರೀಡ್ಸ್ ಅ ಸ್ಟೋರಿ ಬುಕ್ ಅಂತ ಹೇಳಿ ನೋಡ್ತೀವಿ. ದ ಪ್ಯಾಸಿವ್ ವಾಯ್ಸ್ ಆಫ್ ದ ಅಬೌವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಇದು ಆಕ್ಟಿವ್ ವಾಯ್ಸ್ ನಲ್ಲಿ ಇರ್ತಕ್ಕಂಥದ್ದು. ಆಕ್ಟಿವ್ ವಾಯ್ಸ್ ನಲ್ಲಿ ಮೊದಲು ಸಬ್ಜೆಕ್ಟ್ ಅನ್ನ ಬರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಏನಂದ್ರೆ ಕೊನೆಯಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ಇಲ್ಲಿ ಅಬ್ಜೆಕ್ಟ್ ಇಂದ ಮೊದಲಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಆಯ್ಕೆಗಳನ್ನು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ಬಿ ಅಂತ ಇದಕ್ಕೆ ಸರಿಯಾದ ಉತ್ತರ. ಸ್ಟೋರಿ ಬುಕ್ ಈಸ್ ರೀಡ್ ಬೈ ಹಿಮ್ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಆಕ್ಟಿವ್ ವಾಯ್ಸ್ ಫಾರ್ಮುಲಾ ಗೊತ್ತಿರಬೇಕು. ಮೊದಲು ಸಬ್ಜೆಕ್ಟು, ನಂತರ ವರ್ಬ್, ನಂತರ ಅಬ್ಜೆಕ್ಟ್ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಫಾರ್ಮುಲಾ ಗೊತ್ತಿರಬೇಕು ಯಾವ ರೀತಿಯಾಗಿ ಬರುತ್ತದೆ ಅಂತೇಳಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಅಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ ವರ್ಬ್ 3 ಪ್ಲಸ್ ಬೈ ಸಬ್ಜೆಕ್ಟ್ ಬರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಸಿಂಪಲ್ ಪಾಸ್ಟ್ ನಲ್ಲಿ ಇದ್ರೆ ಅಬ್ಜೆಕ್ಟ್ ಪ್ಲಸ್ ವಾಜ್, ವೇರು ಪ್ಲಸ್ V3 ಪ್ಲಸ್ ಬೈ ಸಬ್ಜೆಕ್ಟ್ ಅಂತೇಳಿ ನೋಡ್ತೀವಿ. ಈ ರೀತಿಯಾಗಿ ಪ್ಯಾಟರ್ನ್ ಅಲ್ಲಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡ್ಬೋದು. GPSTR ಆಗಿರ್ಬೋದು, PSTR ನೈಲ್ ಆಗಿರ್ಬೋದು. ಇಲ್ಲಿ ನಾವು ಯಾವುದೇ ಒಂದು ಬದಲಾಯಿಸಲು ಕೇಳುವುದಿಲ್ಲ, ಬದಲಾಗಿ ನಾವು ಐಡೆಂಟಿಫೈನ ಮಾಡಬೇಕು. ಇವೆರಡು ಫಾರ್ಮುಲಾಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ ಯಾವುದು ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈನ ಮಾಡಬಹುದು ಕರೆಕ್ಟ್ ಆಗಿರ್ತಕ್ಕಂಥದ್ನ. ಸ್ವಲ್ಪ ವಿವರವಾಗಿ ನೋಡೋಣ. ಸ್ಟೋರಿ ಬುಕ್ ಅಂತಕ್ಕಂಥ ನೋಡ್ತೀವಿ. ಇದು ಒಂದು ಸಿಂಗುಲರ್ ಆಗಿರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ನಾವು ಇಲ್ಲಿ ಏನನ್ನ ಬಳಕೆಯನ್ನ ಮಾಡ್ಬೇಕಂದ್ರೆ ಈಸನ್ನ ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಬ್ 3 ಬಂದಾಗ ರೀಡ್ ಇರ್ತಕ್ಕಂಥದ್ದು ನೋಡ್ತೀವಿ. ರೀಡ್ ವರ್ಬ್ 3 ರೀಡೇ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬೈ ಸಬ್ಜೆಕ್ಟ್ ಬೈನ ಬಳಸಿ ಹಿಮ್ ಅಂತಕ್ಕಂಥದ್ದು. ಹಿ ಇದ್ದಾಗ ಏನು ಬಳಸಬೇಕು, ಹಿಮ್ಮನ್ನ ಬಳಸಬೇಕು. ಅದೇ ರೀತಿಯಾಗಿ ಶಿ ಇದ್ದಾಗ ಹರ್ ಬಳಸಬೇಕು. ದೇ ಇದ್ದಾಗ ದೆಮ್ಮನ್ನ ಬಳಸಬೇಕು. ಇವುಗಳು ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹಿ ರೀಡ್ಸ್ ಅ ಸ್ಟೋರಿ ಬುಕ್ ಅಂತ ಹೇಳಿ ನೋಡ್ತೀವಿ. ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಆದಾಗ ಸ್ಟೋರಿ ಇಲ್ಲಿ ಸಿಂಗುಲರ್ ಇರ್ತಕ್ಕಂಥ ನೋಡ್ತೀವಿ. ಈಸನ್ನ ಬಳಕೆ ಆಗಿರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ರೀಡ್ ಬೈ ಹಿ ಇದ್ದದ್ದು ಹಿಮ್ ಆಗ್ತಕ್ಕಂಥದ್ದು ಈಗ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟ್ ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದ ಗಿವನ್ ವರ್ಡ್ಸ್ ಅಂತಕ್ಕಂಥದ್ದು. ನೀಡಿರುವ ಪದಗಳ ಸರಿಯಾದ ಶಬ್ದಕೋಶ ಕ್ರಮವನ್ನು ಆರಿಸಿ ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಈ ರೀತಿಯಾಗಿ ಡಿಕ್ಷನರಿ ಆರ್ಡರ್ ಕೇಳಿದಾಗ ನಾವು ಇದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆನ ಕೊಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬಹುದು. ಇಲ್ಲಿ BACD ಅಂತೇಳಿ ನೋಡ್ತೀವಿ. ಇವುಗಳನ್ನ ನಾವು ಇದನ್ನ ಕ್ರಮವಾಗಿ ಬರಿತಕ್ಕಂಥದ್ದು. ಡಿಕ್ಷನರಿ ಆರ್ಡರ್ ಅಂದ್ರೆ ABCD ಈ ರೀತಿಯಾಗಿ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ ಅಂತ ಇದಕ್ಕೆ ಸರಿಯಾದ ಉತ್ತರ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಇದನ್ನ ಗುರುತನ್ನ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಹಿ ಸೇಸ್ ಹಾನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಸಿ ಅಂತಕ್ಕಂಥದ್ದು. ಅವನು ಹೇಳುತ್ತಾನೆ ಪ್ರಾಮಾಣಿಕತೆಯ ಅತ್ಯುತ್ತಮ ನೀತಿ ಅಂತಕ್ಕಂಥದ್ದು. ದ ಡೈರೆಕ್ಟ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಎಂದು ಇದಕ್ಕೆ ಸರಿಯಾದ ಉತ್ತರ. ಹಿ ಸೇಸ್ ದ್ಯಾಟ್ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತಕ್ಕಂಥದ್ದು. ಇದನ್ನ ಸ್ವಲ್ಪ ವಿವರವಾಗಿ ಅರ್ಥವನ್ನ ಮಾಡಿಕೊಳ್ಳೋಣ. ಇಲ್ಲ ನೋಡ್ತೀವಿ. ಹಿ ಸೇಸ್ ದ್ಯಾಟ್ ಹಾನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಟಿ. ಇಲ್ಲಿ ರಿಪೋರ್ಟಿಂಗ್ ವರ್ಡ್ ಬಂದ್ಬಿಟ್ಟು ಯಾವ್ದಂದ್ರೆ ಸೇಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಸೇಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರ್ತಕ್ಕಂಥದ್ದು ವರ್ತಮಾನ ಕಾಲದಲ್ಲಿ. ಹಾಗಾಗಿ ಈ ರೀತಿ ಬಂದ್ರೆ ಟೆನ್ಸ್ ಏನಂತಂದ್ರೆ ಚೇಂಜ್ ಆಗೋದಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಬಂದಾಗ ನಾವೇನ್ ಮಾಡಬೇಕು, ಈ ಒಂದು ಇರ್ತಕ್ಕಂಥ ಕೊಟೇಶನ್ ಅನ್ನು ನಾವು ಚೇಂಜ್ ಅನ್ನ ಮಾಡಬೇಕು. ಕೊಟೇಶನ್ ನ ಚೇಂಜ್ ಮಾಡಿಬಿಟ್ಟು ಇಲ್ಲಿ ದಟ್ ಅನ್ನ ಸೇರಿಸಬೇಕು. ಅವಾಗ ನಮ್ಗೆ ಉತ್ತರ ಈಸಿಯಾಗಿ ದೊರಕತಕ್ಕಂಥದ್ದು. ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ ಕೊಟೇಶನ್ ಮಾರ್ಕ್ ಅನ್ನ ತೆಗೆದು ಹಾಕಬೇಕು. ಇಲ್ಲಿ ಕೊಟೇಶನ್ ಮಾರ್ಕ್ ಅನ್ನ ತೆಗೆದು ಹಾಕಿ ಏನ್ ಬಳಸ್ಬೇಕಂದ್ರೆ ದಟ್ ಅನ್ನ ಬಳಸಬೇಕು. ಇಲ್ಲಿ ಫಾರ್ಮುಲಾನ ನೋಡ್ಕೊಳ್ಳಿ ಒಂದ್ಸಲ. ಸಬ್ಜೆಕ್ಟು, ರಿಪೋರ್ಟಿಂಗ್ ವರ್ಡು, ದಟ್ ಅನ್ನ ಬಳಸಿ ಆ ಸ್ಟೇಟ್ಮೆಂಟ್ ಇದ್ದಂತೆ ಬಳಸಬೇಕು. ಅವಾಗ ಉತ್ತರದಿಂದ ನಮ್ಗೆ ಸರಿ ಆಗ್ತಕ್ಕಂಥದ್ದು. ಇಲ್ಲಿ ನೋಡ್ತೀವಿ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಹಿ ಸೇಸ್ ದ್ಯಾಟ್ ಹಾನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಸಿ ಅಂತಕ್ಕಂಥದ್ದು. ಇಲ್ಲಿ ಸೇಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಒಂದು ವ್ಯಾಖ್ಯೆ ಯೂನಿವರ್ಸಲ್ ಟ್ರತ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಈ ಯೂನಿವರ್ಸಲ್ ಟ್ರತ್ ಇದ್ರಿಂದ ಟೆನ್ಸ್ ಯಾವಾಗಲೂ ಚೇಂಜ್ ಆಗೋದಿಲ್ಲ ಅಂತಕ್ಕಂಥದ್ದು. ಈ ಟ್ರಿಕ್ ಅನ್ನ ನೆನಪಿನಲ್ಲಿ ಇಟ್ಕೋಬೇಕು. ರಿಪೋರ್ಟಿಂಗ್ ವರ್ಡ್ಸ್ ಪ್ಲಸ್ ಯೂನಿವರ್ಸಲ್ ಟ್ರತ್ ಇದ್ರೆ ಯಾವುದು ಚೇಂಜಸ್ ಆಗೋದಿಲ್ಲ. ಅಲ್ಲಿ ನಾವು
ದಟ್ ಅನ್ನ ಬಳಸಬೇಕು. ಇಲ್ಲ ನೋಡ್ತೀವಿ ಈಸಿಯಾಗಿ ಈಗ ನಾವು ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೋಬಹುದು. ಹಿ ಸೇಸ್ ಹಾನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಸಿ ಅಂತಕ್ಕಂಥದ್ದು ನೋಡ್ತೀವಿ. ಇದೊಂದು ಯೂನಿವರ್ಸಲ್ ಟ್ರತ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಹಿ ಸೇಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ನಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಲ್ಲಿ ಯಾವುದೇ ಏನದಂದ್ರೆ ಟೆನ್ಸ್ ಚೇಂಜಸ್ ಆಗೋದಿಲ್ಲ. ಅಲ್ಲಿ ಏನ್ ಮಾಡ್ಬೇಕು ನಾವು ಈ ಒಂದು ಇವುಗಳನ್ನ ತೆಗೆದು ಹಾಕ್ಬಿಟ್ಟು ಏನ್ ಮಾಡ್ಬೇಕು ನಾವು ಡೈರೆಕ್ಟ್ ಆಗಿ ದಟ್ ಅನ್ನ ಬಳಸಬೇಕು. ಅವಾಗ ಉತ್ತರ ರೆಡಿ ಆಗ್ತಕ್ಕಂಥದ್ದು. ಇಲ್ಲಿ ನೋಡ್ತೀವಿ ಹಿ ಸೇಸ್ ದಟ್ ಹಾನೆಸ್ಟ್ ಇಸ್ ಅ ಬೆಸ್ಟ್ ಪಾಲಿಸಿ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಡ್ಯಾಶ್ ಐ ನೋ ಯುವರ್ ನೇಮ್ ಪ್ಲೀಸ್ ಹಿ ರಿಕ್ವೆಸ್ಟೆಡ್. ನಾನು ನಿಮ್ಮ ಹೆಸರನ್ನ ತಿಳಿಯಬಹುದೇ ಎಂದು ಅವನು ವಿನಂತಿಸಿದನು ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ರಿಕ್ವೆಸ್ಟ್ ಬಂದಾಗ ನಾವು ಇಲ್ಲಿ ದ ಕರೆಕ್ಟ್ ಮಾಡಲ್ ಆಕ್ಸಿಲರಿ ವರ್ಬ್ ಅನ್ನ ಕೇಳಿದ್ದಾರೆ, ಟು ಬಿ ಯೂಸ್ಡ್ ಹರ್ ಅಂತಕ್ಕಂಥದ್ದು. ಇಲ್ಲಿ ರಿಕ್ವೆಸ್ಟ್ ಬಂದಿದೆ ಅಂದ್ರೆ ನಾವು ಯಾವ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಡಿ, ಮೇ ಆಗ್ತಕ್ಕಂಥದ್ದು. ಮೇ ಅಂತಕ್ಕಂಥದ್ದು ಮೇ ಯೂಸ್ ಆಸ್ ಪರ್ಮಿಷನ್ ಆರ್ ಮೇ ಟೇಕ್ ಪಾಲಿಟಿ ರಿಕ್ವೆಸ್ಟ್ ಅಂತಕ್ಕಂಥದ್ದು. ಅನುಮತಿ ಕೇಳಲು ಅಥವಾ ವಿನಯಪೂರ್ವಕವಾಗಿ ವಿನಂತಿಸಲು ಯಾವುದನ್ನ ಬಳಸಲಾಗುತ್ತೆ ಅಂದ್ರೆ ಮೇನ ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಲ್ಲಿ ನಾವು ನೋಡ್ತೀವಿ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಹಿ ರಿಕ್ವೆಸ್ಟೆಡ್ ಅಂತಕ್ಕಂಥದ್ದು. ಇಲ್ಲಿ ಯಾವುದನ್ನ ಬಳಕೆ ಮಾಡಬೇಕು, ಮೇನ. ಐ ನೋ ಯುವರ್ ನೇಮ್ ಪ್ಲೀಸ್ ಅಂದಾಗ ರಿಕ್ವೆಸ್ಟೆಡ್ ಅಂತ ಹೇಳಿ ಬಂದಾಗ ನಾವು ಇಲ್ಲಿ ರಿಕ್ವೆಸ್ಟೆಡ್ ಆಗಿರ್ತಕ್ಕಂಥದ್ದು ಯಾವುದು, ವಿನಯಪೂರ್ವಕವಾಗಿ. ಚಿಲ್ಡ್ರನ್ ಪುಟ್ ಆನ್ ನ್ಯೂ ಕ್ಲೋಥಸ್ ಆನ್ ಫೆಸ್ಟಿವಲ್ ಡೇಸ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಪುಟ್ ಆನ್ ಏನಂದ್ರೆ ಗೆರೆ ಎಳೆದ ಭಾಗ, ಮಕ್ಕಳು ಹಬ್ಬದ ದಿನಗಳಲ್ಲಿ ಹೊಸ ಬಟ್ಟೆಗಳನ್ನ ಧರಿಸುತ್ತಾರೆ ಅಂತಕ್ಕಂಥದ್ದು. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಪುಟ್ ಆನ್ ಈಸ್ ಅಂತಕ್ಕಂಥದ್ದು ವಿಯರ್, ಪರ್ಚೇಸ್, ಗಿಫ್ಟ್, ಸ್ಟಿಚ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಪುಟ್ ಆನ್ಗೆ ಅಂದ್ರೆ ವಿಯರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಪುಟ್ ಆನ್ ಎಂಬ ಪದಪುಂಜ ಅರ್ಥ ಧರಿಸು, ವಿಯರ್ ಎಂದಾಗುತ್ತೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಹನಿ ಈಸ್ ಡ್ಯಾಶ್ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್, ಇಟ್ ಈಸ್ ಡ್ಯಾಶ್ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್ ಅಂತ ಹೇಳಿ ನೋಡ್ತೀವಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಆಟ್ ದ ಎ ದ ಆನ್ ದ ಅಂತ ಹೇಳಿ ನೋಡ್ತೀವಿ. ಹನಿ ಇಸ್ ದ ಓಲ್ಡೆಸ್ಟ್, ಇ ಎಸ್ ಟಿ ಬಂದೆ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆ ಅಂತ ಹೇಳಿ ನೋಡ್ತೀವಿ. ಸೂಪರ್ಲೇಟಿವ್ ಡಿಗ್ರಿಗಿಂತ ಮೊದಲೇನು ಬರುತ್ತೆ, ದ ಬರುತ್ತೆ. ಅದೇ ರೀತಿಯಾಗಿ ಇಟ್ ಈಸ್ ಅ ನ್ಯಾಚುರಲ್ ಅಂತಕ್ಕಂಥದ್ದು ಇದೊಂದು ಕಾನ್ಸೋನೆಂಟ್ ಸೌಂಡ್ಗಳ ಮುಂದೆ ಏನು ಬರುತ್ತೆ ಅಂದ್ರೆ ಎ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸೆಕೆಂಡ್, ದ ಮತ್ತು ಇದಕ್ಕೆ ಸರಿಯಾದ ಉತ್ತರ. ದ ಯೂಸ್ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ಓಲ್ಡೆಸ್ಟ್ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಈಸ್ ಯೂಸ್ ಫಾರ್ ಕಾನ್ಸೋನೆಂಟ್ ಸೌಂಡ್ಸ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಅದೇ ರೀತಿಯಾಗಿ ಪ್ರಶ್ನೆ, ಜಾನ್ ಲಿವ್ಸ್ ಡ್ಯಾಶ್ ಚಿಕ್ಕನಹಳ್ಳಿ ಡ್ಯಾಶ್ ಚಿಂತಾಮಣಿ ತಾಲೂಕ್ ಅಂತ ಹೇಳಿ ನಾವು ನೋಡ್ತೀವಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಪ್ರಿಪೋಸಿಷನ್. ಇಲ್ಲಿ ಸೂಕ್ತವಾದ ಪ್ರಿಪೋಸಿಷನ್ಗಳಿಂದ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜಾನ್ ಲಿವ್ಸ್ ಅಟ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಚಿಕ್ಕನಹಳ್ಳಿ ಇನ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಅಟ್ ಇನ್ ಎಲ್ಲಿದೆ, ಏನಲ್ಲಿದೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ. ಇದನ್ನ ನೋಡೋದಾದ್ರೆ ಅಟ್ ಈಸ್ ಯೂಸ್ ಸ್ಪೆಸಿಫಿಕ್ ಸ್ಮಾಲ್ ಲೊಕೇಶನ್, ವಿಲೇಜ್ಗಳಿಗೆ ಏನನ್ನ ಬಳಸ್ತೀವಿ ನಾವು, ಅಟ್ ಅನ್ನ ಬಳಸ್ತೀವಿ. ಉದಾಹರಣೆಗೆ ನಿಮ್ಮ ಊರು ಯಾವುದಾಗಿದೆ ಅಂತಕ್ಕಂಥದ್ದು, ಅಲ್ಲಿ ಮೊದಲೇನು ಬಳಸ್ತೀವಿ ನಾವು, ಅಟ್ ಅನ್ನ ಬಳಸ್ತೀವಿ. ನಮ್ಮೂರು ಯಾವುದಾಗಿದೆ ಮೊದಲು ಪ್ಲೇಸ್ ಅನ್ನ ಬಳಸ್ತೀವಿ. ಅದೇ ರೀತಿಯಾಗಿ ಇನ್ನನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಅಲ್ಲಿರ್ತಕ್ಕಂಥ ತಾಲೂಕು, ಯಾವ ತಾಲೂಕ, ಆ ತಾಲೂಕಕ್ಕೆ ಏನು ಬಳಸ್ತೀವಿ, ಇನ್ ತಾಲೂಕ, ಈ ರೀತಿಯಾಗಿ ಬಳಸ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ನೋಡ್ತೀವಿ ಪ್ರಶ್ನೆ, ಜಾನ್ ಲಿವ್ಸ್ ಅಟ್ ಚಿಕ್ಕನಹಳ್ಳಿ, ಅವನು ಚಿಕ್ಕನಹಳ್ಳಿಯಲ್ಲಿದ್ದಾನೆ, ಆದರೆ ಯಾವ ತಾಲೂಕದಲ್ಲಿ ಅಂದ್ರೆ ಇನ್ ಚಿಂತಾಮಣಿ ತಾಲೂಕ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಅಟ್ ಇನ್. ರಾಮ್ ಡ್ಯಾಶ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್ ಅಂತಕ್ಕಂಥದ್ದು. ರಾಮ ಮತ್ತು ರಹೀಮ ಉತ್ತಮ ಸ್ನೇಹಿತರು. ನಾವು ಕನ್ನಡದಲ್ಲಿ ಉತ್ತರವನ್ನ ನೋಡಿದೇವೆ ಆಲ್ರೆಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಕಂಜಕ್ಷನ್ ಅಂತಕ್ಕಂಥದ್ದು. ಸೂಕ್ತವಾದ ಸಂಯೋಜಕ ಅವ್ಯಯದಿಂದ ಬಿಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ, ಈಸಿ ಆಗಿರ್ತಕ್ಕಂಥದ್ದು. ಇಲ್ಲಿ
ಆ್ಯಂಡ್ ಅನ್ನ ಯಾವಾಗ ಬಳಕೆ ಮಾಡ್ತೀವಿ ಅಂದರೆ ನಾವು ಆ್ಯಂಡ್ ಈಸ್ ಕಂಜಕ್ಷನ್ ಯೂಸ್ ಕನೆಕ್ಟ್ ಟು ಸಿಮಿಲರ್ ಸಬ್ಜೆಕ್ಟ್ ಆರ್ ಐಡಿಯಾಸ್ ಅಂತಕ್ಕಂಥದ್ದು. ಇಲ್ಲಿ ರಾಮ ಮತ್ತು ರಹೀಮ ಅಂತ ಹೇಳಿ ನೋಡ್ತೀವಿ. ರಾಮ್ ಆ್ಯಂಡ್ ರಹೀಮನ್ನ ಆರ್ ಗುಡ್ ಫ್ರೆಂಡ್ಸ್ ಅಂತೇಳಿ ಬಳಸ್ತಕ್ಕಂಥದ್ದು ಈಸಿಯಾಗಿರ್ತಕ್ಕಂಥದ್ದು ಇದೊಂದು. ಅದೇ ರೀತಿಯಾಗಿ ಸಿ ಇಸ್ ಲೈಕ್ ಅ ಡಾನ್ಸಿಂಗ್ ಫ್ಲವರ್, ಅವಳು ನೃತ್ಯ ಮಾಡುವ ಹೂವಿನಂತೆ ಇದ್ದಾಳೆ ಅಂತಕ್ಕಂಥ ನೋಡ್ತೀವಿ. ದ ಫಿಗರ್ ಆಫ್ ಸ್ಪೀಚ್ ಯೂಸ್ ಹರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಿಮಿಲಿ. ಇಲ್ಲಿ ನಾವು ನೋಡ್ತೀವಿ ಲೈಕ್ ಅನ್ನ ಬಳಸಿರ್ತಕ್ಕಂಥದ್ದು, ಅವಳನ್ನ ಇಲ್ಲಿ ಹೂವಿಗೆ ಹೋಲಿಸಲಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಸಿಮಿಲಿ. ಸಿಮಿಲಿನಲ್ಲಿ ಲೈಕ್ ಮತ್ತು ಆಸ್ ಅನ್ನ ಬಳಸಿ ಹೋಲಿಕೆಯನ್ನ ಮಾಡಲಾಗತಕ್ಕಂಥದ್ದು ನೋಡ್ತೀವಿ. ಕನ್ನಡದಲ್ಲಿ ಅಂತೆ ದಂತೆ ಅಂತ ಹೇಳಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೇರವಾಗಿ ಅವಳು ಹೂವಿನಂತೆ ಇದ್ದಾಳೆ ಅಂತ ಹೇಳಿದ್ರೆ ಅದು ಏನಾಗ್ತದೆ ಅಂದ್ರೆ ಮೆಟಾಫೋರ್ ಆಗ್ತಕ್ಕಂಥದ್ದು ನೋಡ್ತೀವಿ. ಶಿ ಇಸ್ ಲೈಕ್ ಅ ಡಾನ್ಸಿಂಗ್ ಫ್ಲವರ್, ಅವಳು ಹೂವಿನಂತೆ ನೃತ್ಯವನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಇಲ್ಲಿ ಹೋಲಿಕೆಯನ್ನ ಮಾಡಲಾಗಿರ್ತಕ್ಕಂಥದ್ದು ನೋಡ್ತೀವಿ. ಲೈಕ್ ಮತ್ತು ಆಸ್ ಅನ್ನ ಬಳಸಿ ಇದು ಏನಾಗ್ತಂದ್ರ ಸಿಮಿಲಿ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಪರ್ಸನಾಲಿಫಿಕೇಶನ್ ಬಗ್ಗೆ, ಹೈಪರ್ಬೋಲೆ ಬಗ್ಗೆ ನಿಮ್ಗೆ, ಅದೇ ರೀತಿ ಮೆಟಾಫಾರ್ ಬಗ್ಗೆ ನೀವು ನೋಡ್ಬೇಕಾದ್ರೆ ನಮ್ಮ ವಿಡಿಯೋ ಪ್ಲೇಲಿಸ್ಟ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳಿ ಹೋಗಿ ಅಲ್ಲಿ ನೀವು ನೌನ್ಗಳ ಬಗ್ಗೆ, ಪ್ರನೌನ್ಗಳ ಬಗ್ಗೆ, ಅಡ್ಜೆಕ್ಟಿವ್ಗಳ ಬಗ್ಗೆ, ಅದೇ ರೀತಿಯಾಗಿ ಪ್ರಿಪೋಸಿಷನ್ಗಳ ಬಗ್ಗೆ, ಅದೇ ರೀತಿಯಾಗಿ ಈ ಒಂದು ಅಲಂಕಾರಗಳ ಬಗ್ಗೆ, ಫಿಗರ್ ಆಫ್ ಸ್ಪೀಚ್ ಬಗ್ಗೆನೂ ಕೂಡ ವಿಡಿಯೋಗಳು ಇವೆ, ನೀವು ನೋಡಬಹುದು. ಚಿಲ್ಡ್ರನ್ ಲೈಕ್ ಡಿಲಿಷಿಯಸ್ ಫುಡ್ ಅಂತಕ್ಕಂಥದ್ದು, ಮಕ್ಕಳು ರುಚಿಕರವಾದ ಆಹಾರವನ್ನ ಇಷ್ಟಪಡುತ್ತಾರೆ. ಡಿಲಿಷಿಯಸ್ ಈಸ್ ಅಂತಕ್ಕಂಥದ್ದು. ಡಿಲಿಷಿಯಸ್ ಎಂಬುದು ನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್. ಇಲ್ಲಿ ಗಮನಿಸಬೇಕು, ಚಿಲ್ಡ್ರನ್ ಲೈಕ್ ಡಿಲಿಷಿಯಸ್ ಫುಡ್. ಡಿಲಿಷಿಯಸ್ ಫುಡ್ ಆಹಾರ ಹೇಗಿದೆ ಅಂದ್ರೆ ರುಚಿಕರವಾಗಿದೆ ಅಂತಕ್ಕಂಥದ್ದು, ಆಹಾರದ ಗುಣವನ್ನ ಹೇಳ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಡಿಲಿಷಿಯಸ್ ಹೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಏನಂದ್ರೆ ಗುಣವನ್ನ ತಿಳಿಸ್ತಕ್ಕಂಥದ್ದು. ಅದಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ಗುಣವಾಚಕ ಅಂತೇಳಿ ಕರಿತಕ್ಕಂಥದ್ದು ಕನ್ನಡದಲ್ಲಿ. ಹಾಗಾದ್ರೆ ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ದ ನೌನ್ ಅಂತ ಹೇಳಿ ನೋಡ್ತೀವಿ. ಡಿಲಿಷಿಯಸ್ ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ದ ನೌನ್ ಫುಡ್, ಹೆನ್ಸ್ ಇಟ್ ಈಸ್ ಆನ್ ಅಡ್ಜೆಕ್ಟಿವ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಸರಿಯಾದ ಉತ್ತರ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ನ ಹೇಗೆ ಸುಲಭವಾಗಿ ಗುರುತಿಸಬೇಕಂತೇಳಿ ನಮ್ಮ ಪ್ಲೇಲಿಸ್ಟ್ ನಲ್ಲಿ ಈಗಾಗಲೇ ವಿಡಿಯೋ ಇದೆ, ಅದನ್ನು ನೀವು ನೋಡಿ ಈಸಿಯಾಗಿ ಅರ್ಥವನ್ನ ಮಾಡಿಕೊಳ್ಬಹುದು. ದೇ ನೆವರ್ ಕಮ್ ಟು ಸ್ಕೂಲ್ ಲೇಟ್, ಅವರು ಶಾಲೆಗೆ ಎಂದಿಗೂ ತಡವಾಗಿ ಬರುವುದಿಲ್ಲ. ದ ಅಂಟೋನಿಯಂ ಆಫ್ ದ ಅಂಡರ್ಲೈನ್ ವರ್ಡ್ ನೆವರ್, ನೆವರ್ಗೆ ವಿರುದ್ಧ ಪದ ಯಾವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಲ್ವೇಸ್. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೆವರ್, ಎಂದಿಗೂ ಇಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅದರ ಪದದ ವಿರುದ್ಧ ಪದ ಆಲ್ವೇಸ್, ಯಾವಾಗಲೂ ಅಂತಕ್ಕಂಥದ್ದು. ದ ಅರೇಂಜ್ ಆಫ್ ದ ಫಂಕ್ಷನ್ ವಾಸ್ ವೆರಿ ನೈಸ್ ಅಂತಕ್ಕಂಥದ್ದು, ಕಾರ್ಯಕ್ರಮದ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಹೇಳಿ ನೋಡ್ತೀವಿ. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಈಸ್ ಅಂತಕ್ಕಂಥದ್ದು, ತುಂಬಬೇಕಾದ ಸರಿಯಾದ ಪದ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಅರೇಂಜ್ ನ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಇದು ಅರೇಂಜ್ ಇರತಕ್ಕಂಥದ್ದು ಕ್ರಿಯಾಪದ ವರ್ಬ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಆದ್ರೆ ಇಲ್ಲಿ ದ ಬಂದಿದೆ ಅಂದ್ರೆ ನಮ್ಗೆ ಇಲ್ಲಿ ಏನ್ ಬೇಕು, ವರ್ಬ್ನ ಬೇಕಾಗಿರುವುದಿಲ್ಲ, ಬದಲಾಗಿ ಏನಂದ್ರೆ ನೌನ್ ಇರಬೇಕು. ಹಾಗಾದ್ರ ಆಯ್ಕೆಗಳ ನೋಡ್ತೀವಿ, ಅರೇಂಜಿಂಗ್, ಅರೇಂಜ್ಮೆಂಟ್, ಅರೇಂಜ್, ಅರೇಂಜ್. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಅರೇಂಜ್ಮೆಂಟ್. ಆಫ್ಟರ್ ದ ಆರ್ಟಿಕಲ್ ದ ವಿ ನೀಡ್ ಅ ನೌನ್ ಅಂತ ನೋಡ್ತೀವಿ. ಅರೇಂಜ್ಮೆಂಟ್ ಇಸ್ ದ ನೌನ್ ಫಾರ್ಮ್ ಆಫ್ ದ ಅರೇಂಜ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅರೇಂಜ್ಮೆಂಟ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸೆಲೆಬಲ್, ಒಂದೇ ಒಂದು ಸೆಲೆಬಲ್ ಹೊಂದಿರತಕ್ಕಂಥ ಪದ ಯಾವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸ್ಕೂಲ್. ಸ್ಕೂಲ್ ಇಸ್ ಅ ಪ್ರೊನೌನ್ಸ್ ಅಟ್ ಅ ಸಿಂಗಲ್ ಯೂನಿಟ್ ಸೌಂಡ್ಸ್. ಇದನ್ನ ಮೋನೋಸೆಲೆಬಿಕ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಸ್ಕೂಲ್. ಇದನ್ನ ಸ್ವಲ್ಪ ವಿವರವಾಗಿ ಈ ಒಂದು ಕಾನ್ಸೆಪ್ಟ್ ನ ಅರ್ಥವನ್ನ ಮಾಡಿಕೊಳ್ಳೋಣ. ಈ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ 1 ಮಾರ್ಕ್ಸ್ ಈಸಿಯಾಗಿ ನಾವು ಗಳಿಸಬಹುದು. ಇಲ್ಲ ನೋಡ್ತೀವಿ ಐಡಿಯಾ, ಇದನ್ನ ಉಚ್ಚರಿಸುವಾಗ ಐ ಡಿ ಯಾ, ಇದೊಂದು 3 ಸೆಲೆಬಲ್ ಇರತಕ್ಕಂಥದ್ದು, ಸಿಂಗಲ್ ಸೆಲೆಬಲ್ ಅಲ್ಲ. ಅದೇ ರೀತಿಯಾಗಿ ಟೇಬಲ್, ಟೇಬಲ್ ಇದು 2 ಸೆಲೆಬಲ್ಲು, ಇದು ಕೂಡ 1 ಸೆಲೆಬಲ್ ಅಲ್ಲ. ಅದೇ ರೀತಿಯಾಗಿ ಪೇಪರ್, ಪೇಪರ್ ಇಲ್ಲಿ ಪೇ ಅಂತ ಪರ್ ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಅನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಇದು 2 ಸೆಲೆಬಲ್ ಆಗ್ತಕ್ಕಂಥದ್ದು, 1 ಸೆಲೆಬಲ್ ಅಲ್ಲ. ಅದೇ ರೀತಿಯಾಗಿ ಸ್ಕೂಲ್, ಸ್ಕೂಲ್, ಸ್ಕೂಲ್ ಒಂದೇ ಸೆಲೆಬಲ್.
ಸ್ಕೂಲ್ ಅಂತಕ್ಕಂಥದ್ದು ಸಿಂಗಲ್ ಸೆಲೆಬಲ್, ಇದು ಸರಿಯಾದ ಉತ್ತರ. ಈ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡಿರಿ ಅನ್ಕೋತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. He said, I am a doctor. He said, I am a doctor. ಅವನು ಹೇಳಿದ ನಾನೊಬ್ಬ ವೈದ್ಯ. ಇದೊಂದು ಸಕಾರಾತ್ಮಕ ವ್ಯಾಖ್ಯಾಗಿರ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ನಾವು ನೆಗೆಟಿವ್ನ ಮಾಡಬೇಕು. ಈಗ ನೆಗೆಟಿವ್ ಮಾಡಬೇಕಾದ್ರೆ ಈಗ ನಾನೇನು ಮಾಡಬೇಕು, ಇದು ಪಾಸಿಟಿವ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ನೆಗೆಟಿವ್ ಮಾಡಬೇಕಾದ್ರೆ ಹಿ ಸೇಡ್ ಐ ಆಮ್ ಅ ಡಾಕ್ಟರ್. ಹಿ ಸೇಡ್ ಐ ಆಮ್ ಅ ಡಾಕ್ಟರ್ ಅಂತಕ್ಕಂಥದ್ದು ಇದಕ್ಕೆ ಆ್ಯಮ್ ಇದೆ. ಆ್ಯಮ್ನ ನಾನು ಏನು ಮಾಡಬೇಕು, ಆ್ಯಮ್ ಪ್ಲಸ್ ನಾಟ್ನ ಮಾಡಬೇಕು. ಈಗೇನಾಗ್ತದೆ, ಐ ಆಮ್ ನಾಟ್ ಆಗ್ತಕ್ಕಂಥದ್ದು ನೋಡ್ತೀವಿ. ಆ್ಯಮ್ ನಾಟ್. ಹಾಗಾದರೆ ಸರಿಯಾದ ಉತ್ತರ ಬಿನ ಅಂತೇಳಿ ನಮ್ಗೆ ಗೊಂದಲ ಆಗ್ತಕ್ಕಂಥದ್ದು ನೋಡ್ತೀವಿ. ಆದರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ಡಿ ಆಗ್ತಕ್ಕಂಥದ್ದು, ಆರೆಂಟ್ ಆಗ್ತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ಏಕೆ ಅಂತ ಹೇಳಿ ಗೊತ್ತಿರಬೇಕು. ಇಲ್ಲೇ ಗೊಂದಲವನ್ನು ಆಗ್ತಕ್ಕಂಥದ್ದು ಆ್ಯಮ್ ನಾಟ್ ಅಥವಾ ಆರೆಂಟ್ ಅಂತ ಹೇಳಿ ಅಂತಕ್ಕಂಥದ್ದು. ಹಾಗಾದರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆರೆಂಟ್. ಏಕೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ್ಯಮ್ ಬಂದಾಗ ನಾವು ಏನನ್ನ ಬಳಕೆಯನ್ನು ಮಾಡಬೇಕಂದ್ರೆ, ಫಾರ್ ಅ ಪಾಸಿಟಿವ್ ಸೆಂಟೆನ್ಸ್ ಸ್ಟಾರ್ಟಿಂಗ್ ವಿತ್ ಆ್ಯಮ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಈಸ್ ಆರೆಂಟ್. ಆ್ಯಮ್ನಿಂದ ಪ್ರಾರಂಭವಾಗುವ ಸಕಾರಾತ್ಮಕ ವಾಕ್ಯಕ್ಕೆ ಆರೆಂಟ್ ಎನ್ನುವುದು ಸರಿಯಾದ ಟ್ಯಾಗ್ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿ ಗೊತ್ತಿರ್ಬೇಕು ನಮ್ಗೆ. ಈ ವ್ಯಾಕರಣದ ಪ್ರಕಾರ ನೋಡಿದೆವು. ಆ್ಯಮ್ ಪ್ಲಸ್ ನಾಟ್ ಏನಾಗ್ತಂದ್ರೆ ಐ ಆಮ್ ನಾಟ್. ಇದನ್ನು ಶಾರ್ಟ್ ಆಗಿ ಐ ಆಮ್ ನಾಟ್ ಅಂತೇಳಿ ಬರಿತಕ್ಕಂಥದ್ದು. ಆದರೆ ಆ್ಯಮ್ ನಾಟನ್ನು ಮಾಡರ್ನ್ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಬಳಸುವುದಿಲ್ಲ. ಅದರ ಬದಲು ಯಾವುದನ್ನು ನಾವು ಬಳಕೆಯನ್ನು ಮಾಡ್ತಾರೆ ಅಂದರೆ ಆರೆಂಟನ್ನು ಬಳಸಲಾಗುತ್ತದೆ. ಇದೊಂದು ಯೂಸೇಜ್ ರೂಲ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅಂದರೆ ಇದು ವ್ಯಾಕರಣದ ನಿಯಮಕ್ಕಿಂತ ಯೂಸೇಜ್ ಬಳಕೆಯ ನಿಯಮ ಅಂತೇಳಿ ಗೊತ್ತಿರಬೇಕು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದು ಅಂದರೆ ಆರೆಂಟ್. ಆಯ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ.